ಏನೇ ಹೇಳಿ ಈ ವಾಮಾಚಾರದ ವಿಚಾರ ಗೊಂದಲದ ಗೂಡಾಗ್ಬಿಟ್ಟಿದೆ. ಪರವಾಗಿಯ ವಿರುದ್ಧವಾಗಿ ಯಾಕೆ ಮಾಡಿದ್ರು, ಏನಕ್ಕಾಗಿ ಈ ರೀತಿ ಉದ್ದೇಶ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಒಟ್ನಲ್ಲಿ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಸ್ನೇಹಮಯಿ ಕೃಷ್ಣ, ಮತ್ತೊಂದು ಕಡೆ ಗಂಗರಾಜು ಅವರಿಗೆ ಬಲ ತುಂಬೋದಕ್ಕೆ ಆಗಿರುವಂತಹ ಪೂಜೆ ಪುನಸ್ಕಾರ ಅನ್ನುವಂಥ ಸ್ಪಷ್ಟೀಕರಣ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಪರವಾಗಿ ನನಗೆ ಶಕ್ತಿ ತುಂಬೋದಕ್ಕೆ ಈ ರೀತಿ ಮಾಡಿಲ್ಲ. ಬಿಜೆಪಿಯ ಹರ್ಷ ಮತ್ತು ಶ್ರೀನಿಧಿ ನನ್ನ ಬಳಿಗೆ ಬಂದಿದ್ರು. ಪಾರ್ವತಿ ಸಿದ್ದರಾಮಯ್ಯ ಪರವಾಗಿ ಬಂದಿದ್ರು. ಅವರ ಪರವಾಗಿ ಬಂದು ಆಮಿಷ ಒಡ್ಡಿದ್ದರು. ಇದರಿಂದ ಪರ ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಸ್ಪಷ್ಟಪಡಿಸಿದ್ದಾರೆ. ಪರವಾಗಿ ವಾಮಾಚಾರ ಮಾಡಿದ್ದಾರೆ ಸರ್. ಅದು ವಿಚಿತ್ರವಾಗಿ ಘಟನೆ ನಡೆದಿದೆ ಸರ್. ಯಾಕೆಂದರೆ ಅಲ್ಲಿ ನನ್ನ ಪರವಾಗಿ ವಾಮಾಚಾರ ಮಾಡಿದ್ದಾರೆ, ಅದು ಪೂಜೆ ಮಾಡ್ಯಾರ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಕೇಳಿಬರ್ತಕ್ಕಂಥ ಹರ್ಷ ಮತ್ತು ಶ್ರೀನಿಧಿ ಹೆಸರೇನಿದೆ, ಅವರಿಬ್ಬರು ನಾನು ಬಂದು ಭೇಟಿ ಮಾಡಿ ನಾವು ಶ್ರೀಮತಿ ಪಾರ್ವತಿ ಪರವಾಗಿ ಬಂದಿದ್ದೀವಿ, ನೀವೇನು CBI ಕೇಸ್ ದಾಖಲೆ ಅರ್ಜಿ ಹಾಕೊಂಡ್ರೆ ಅದು ವಾಪಸ್ ತಗೊಳ್ಳಿ ಅಂಥೇಳಿ ಆಮಿಷ ಬಿಟ್ಟಿರೋಂಥದ್ದು. ಸೊ ಅದೇ ನನ್ನ ಪರವಾಗಿ ಮಾಡಿದ್ರ ಅಥವಾ ವಿರೋಧವಾಗಿ ಮಾಡಿದ್ರ ಅಥವಾ ನನ್ನನ್ನು ಆಮಿಷಕ್ಕೆ ಒಳಗಾಗೋ ರೀತಿ ಮಾಡೋದಕ್ಕೆ ಮಾಡಿದ್ರ. ಯಾಕೆಂತೇಳಿದ್ರೆ ಬಂದು ನಾನು ಹರ್ಷ ಬಂದು ಭೇಟಿ ಮಾಡಿದಾಗ ಸೊ ನಾನು ಕಡೆ ಪೂಜೆಗೆ ಹೋಗಿದ್ದೆ, ಅಲ್ಲಿ ಹೇಳಿ ಕಳಿಸಿದರೆ ನೀನು ಹೋಗಿ ಭೇಟಿ ಮಾಡು, ನಿನ್ನ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬಂದೆ ಅಂತಲೇ ಹೇಳಿರೋದು. ಮತ್ತು ಅದ್ರ ಜೊತೆಗೆ ನನ್ನ ಮಗನ ಜೊತೆ ಮಾತಾಡ್ಬೇಕಾದ್ರೆ ಹರ್ಷ ಅವರು ಸೊ ನಮ್ಮ ಬಾಸು ಮಂಗಳೂರಿದ್ದಾರೆ, ಅವ್ರು ಏನು ಹೇಳ್ತಾರೆ ಅದು ಮಾಡ್ತೀನಿ, ಅವರೇ ಕಳಿಸಿದ್ರೆ ನೀವು ಹೋಗಿ ಕೆಲಸ ಆಗುತ್ತೆ ಅದಕ್ಕೆ ಬನ್ನಿ ಅಂತ ಕೂಡ ಹೇಳಿರುತ್ತೆ. ಸೊ ಇಲ್ಲಿ ಒಂದಕ್ಕೊಂದು ವಿಚಿತ್ರ ಸಂಗತಿಗಳು ಕಂಡುಬರ್ತದೆ. ಹಾಗಾಗಿ ಸಮಗ್ರ ತನಿಖೆ ನಡೆಸೋದಕ್ಕೆ ಒಂದು ದೂರಜಿ ಕೊಡೋದಕ್ಕೆ ನಾನು ನಿರ್ಧಾರ ಮಾಡಿದೆ. ಭಯ ಬೆಳೆಸೋದಕ್ಕೆ ಅಥವಾ ಆ ಥರದ್ದು ಅಥವಾ ಅಲ್ಲ ಅದೇ ಗೊತ್ತಾಗ್ತಿಲ್ಲ ಸರ್. ಭಯ ಬೆಳೆಸೋಕ್ಕಾಗಿ ಅದು ಮಾಡಿದಾರಾ ಅಥವಾ ನನಗೆ ಶಕ್ತಿ ತುಂಬಕ್ಕೆ ಮಾಡಿದಾರಾ ಅಥವಾ ನನ್ನ ಹೋರಾಟ ಬಹುಶಃ ನನ್ನ ಪ್ರಕಾರ ನನ್ನ ಹೋರಾಟ ಹತ್ತಿಕ್ಕೋದಕ್ಕೆ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಅವ್ರು ನನಗೆ ಬಲ ತುಂಬಿಸೋ ಪ್ರಶ್ನೆ ಉತ್ತರ ಅಲ್ಲ ಉದ್ದೇಶ ಆಗಿದ್ದರೆ ಹರ್ಷ ಬಂದು ನಾನು ಭೇಟಿ ಮಾಡಿ ಪಾರ್ವತಿ ಪರವಾಗಿ ಬನ್ನಿ ಅಂತ ಹೇಳ್ತಿರಲಿಲ್ಲ, ಮತ್ತು ವಾಪಸ್ ತಗೊಳ್ಳಿ ಅರ್ಜಿ ವಾಪಸ್ ತಗೊಳ್ಳಿ ಅಂತ ಹೇಳ್ತಿರಲಿಲ್ಲ. ಅದಾದ ಅದಕ್ಕೆ ನಾವು ಒಪ್ತಿದ್ದಾಗ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡಿ ನಾನು ಅರೆಸ್ಟ್ ಮಾಡಿಸೋಂಥ ಪ್ರಯತ್ನಗಳು ಮಾಡ್ತಿರಲ್ಲ. ಈ ಥರ ಏನೇನೋ ನಡೆದಿದೆ. ಇದೆಲ್ಲ ಒಂದು ಸಮಗ್ರ ತನಿಖೆ ನಡೆಸೋಕೆ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಸರ್ ಅದು ವಿಚಿತ್ರವಾಗಿ ಘಟನೆ ನಡೆದಿದೆ ಸರ್. ಯಾಕೆಂದರೆ ಅಲ್ಲಿ ನನ್ನ ಪರವಾಗಿ ವಾಮಾಚಾರ ಮಾಡಿದ್ದಾರೆ, ಅದು ಪೂಜೆ ಮಾಡ್ಯಾರ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಕೇಳಿಬರ್ತಕ್ಕಂಥ ಹರ್ಷ ಮತ್ತು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿನೇಶ್, ಇದು ವಾಮಾಚಾರ ಗೊಂದಲದ ಗೂಡಾಗಿದೆ. ಅಲ್ಲಿನ SP ಹೇಳೋ ಪ್ರಕಾರ ಪರವಾಗಿ ಅಂತ, ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಾರೆ ಹೆಂಗ್ರಿ ಪರವಾಗುತ್ತೆ ಅಂತ. ಸೊ ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಈ ವಿಚಾರದಲ್ಲಿ? ಹೌದು ಶ್ರುತಿ, ಏನಂದರೆ ಏನು ಪ್ರಸಾದ್ ಅತ್ತ ಅವರ ಮೊಬೈಲಲ್ಲಿ ಸಿಕ್ಕಿರುವಂಥ ಫೋಟೋ ಮತ್ತು ವಿಡಿಯೋ ಭಾಳಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಪ್ರಸಾದ್ ಅತ್ತ ಅವರವರು ಈ ಹಿಂದೆ ಪಾರ್ಲರ್ ಕೇಸ್ನಲ್ಲಿ ಏನು ಬಂಧನಕ್ಕೊಳಗಾಗಿದ್ರು. ಅವರ ಮೊಬೈಲನ್ನು ಪರಿಶೀಲನೆ ಮಾಡಿದಾಗ ವಾಟ್ಸಪ್ನಲ್ಲಿ ಒಂದಷ್ಟು ವಿಡಿಯೋಗಳಿತ್ತು. ಅಂದರೆ ಪ್ರಮುಖವಾಗಿ ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣ ಅವರ ಫೋಟೋವನ್ನು ದೇವಿಯ ಕೊರಳಿಗೆ ನೇತು ಹಾಕಿ ಅದರ ಮುಂದೆ 5 ಕುರಿಗಳನ್ನು ಬಲಿ ಕೊಡಲಾಗಿತ್ತು. ಈ ಒಂದು ವಿಡಿಯೋ ಪ್ರಸಾದ್ ಅತ್ತ ಅವರವರ ಮೊಬೈಲಲ್ಲಿ ಇದನ್ನ ತನಿಖೆ ಮಾಡಿದಾಗ ಸದ್ಯ ಗೊತ್ತಾಗ್ತಿರುವ ವಿಚಾರ ಏನಂದ್ರೆ ಅದು ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜ್ ಅವರ ವಿರುದ್ಧ ಮಾಡಿದಂಥ ವಾಮಾಚಾರ ಅಲ್ಲ, ಅದ್ರ ಬದಲಾಗಿ ಅವರಿಗೆ ಶಕ್ತಿ ತುಂಬುವುದಕ್ಕೆ ಮಾಡಿದಂಥ ವಾಮಾಚಾರ ಅನ್ನೋದೀಗ ಸ್ಪಷ್ಟ ಆಗ್ತಾ ಇರುವಂಥದ್ದು. ಇದೇ ಕುರಿತಾಗಿ ಕಮಿಷನರ್ ಅಂದರೆ ಮಂಗಳೂರು ಪೊಲೀಸ್ ಕಮಿಷನರ್ ಆದಂಥ ಅನುಪಮ್ ಅಗರ್ವಾಲ್ ಅವರು ಕೂಡ ಸ್ಪಷ್ಟವನ್ನು ಪಡಿಸಿರುವಂಥದ್ದು. ಈಗಾಗಲೇ ಅನುಪಮ್ ಅಗರ್ವಾಲ್ ಅವರು ಮಾತಾಡ್ತಿದ್ರು. ಅವರು ಹೇಳುವ ಪ್ರಕಾರವಾಗಿ ಆರಂಭಿಕ ತನಿಖೆ ಈ ಒಂದು ಕೇಸ್ನಲ್ಲಿ ಮಾಡಿರುವಂಥದ್ದು. ಆರಂಭಿಕ ತನಿಖೆಯಲ್ಲಿ ಗೊತ್ತಾಗ್ತಿರುವಂಥದ್ದು ಏನಂದ್ರೆ ಇಬ್ಬರಿಗೂ ಕೂಡ ಈ ಒಂದು ಹೋರಾಟ ಏನಿದೆ, ಮೂಢ ತನಿಖೆ ಏನೋ ಹೋರಾಟ ಏನಿದೆ, ಅದರಲ್ಲಿ ಪ್ರಮುಖವಾಗಿ ಹೋರಾಟದಲ್ಲಿ ಇರುವಂಥದ್ದು ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅವರು. ಅವರಿಗೆ ಶಕ್ತಿ ತುಂಬುವುದಕ್ಕೆ ಈ ರೀತಿಯಾಗಿ ಏನು ಪ್ರಾಣಿ ವಧೆ ಮಾಡಿ ಏನು ರಕ್ತದ ತರ್ಪಣವನ್ನು ಕೂಡ ನೀಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅನುಪಮ್ ಅಗರ್ವಾಲ್ ಅವರು ನೀಡಿರುವಂಥದ್ದು. ಸದ್ಯ ಆ ಒಂದು ಮೊಬೈಲನ್ನು ವಶಕ್ಕೆ ಪಡೆದುಕೊಂಡು ಒಂದಷ್ಟು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯ ಪ್ರಸಾದ್ ಅತ್ತಾವರವರು ಬಂಧನದಲ್ಲಿದ್ದಾರೆ ಮತ್ತು ಇದು ಪ್ರಸಾದ್ ಅತ್ತಾವರವರಿಗೆ ಈ ಒಂದು ವಿಡಿಯೋವನ್ನು ಕಳಿಸಿದಂತ ಏನು ಅನಂತ್ ಭಟ್ ಅವರು ಈಗಾಗಲೇ ಪೊಲೀಸರು ಅವರಿಗಾಗೂ ಕೂಡ ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಶ್ರುತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಏನೇ ಹೇಳಿ ಈ ವಾಮಾಚಾರದ ವಿಚಾರ ಗೊಂದಲದ ಗೂಡಾಗ್ಬಿಟ್ಟಿದೆ. ಪರವಾಗಿಯ ವಿರುದ್ಧವಾಗಿ ಯಾಕೆ ಮಾಡಿದ್ರು, ಏನಕ್ಕಾಗಿ ಈ ರೀತಿ ಉದ್ದೇಶ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಒಟ್ನಲ್ಲಿ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಸ್ನೇಹಮಯಿ ಕೃಷ್ಣ, ಮತ್ತೊಂದು ಕಡೆ ಗಂಗರಾಜು ಅವರಿಗೆ ಬಲ ತುಂಬೋದಕ್ಕೆ ಆಗಿರುವಂತಹ ಪೂಜೆ ಪುನಸ್ಕಾರ ಅನ್ನುವಂಥ ಸ್ಪಷ್ಟೀಕರಣ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಪರವಾಗಿ ನನಗೆ ಶಕ್ತಿ ತುಂಬೋದಕ್ಕೆ ಈ ರೀತಿ ಮಾಡಿಲ್ಲ.
ಬಿಜೆಪಿಯ ಹರ್ಷ ಮತ್ತು ಶ್ರೀನಿಧಿ ನನ್ನ ಬಳಿಗೆ ಬಂದಿದ್ರು. ಪಾರ್ವತಿ ಸಿದ್ದರಾಮಯ್ಯ ಪರವಾಗಿ ಬಂದಿದ್ರು. ಅವರ ಪರವಾಗಿ ಬಂದು ಆಮಿಷ ಒಡ್ಡಿದ್ದರು. ಇದರಿಂದ ಪರ ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಸ್ಪಷ್ಟಪಡಿಸಿದ್ದಾರೆ. ಪರವಾಗಿ ವಾಮಾಚಾರ ಮಾಡಿದ್ದಾರೆ ಸರ್. ಅದೇ ವಿಚಿತ್ರವಾಗಿ ಇದು ಘಟನೆ ನಡೆದಿದೆ ಸರ್. ಯಾಕಂದರೆ ಅಲ್ಲಿ ನನ್ನ ಪರವಾಗಿ ವಾಮಾಚಾರ ಮಾಡಿದ್ದಾರೆ, ಅದು ಪೂಜೆ ಮಾಡ್ಯಾರ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಕೇಳಿಬರ್ತಕ್ಕಂಥ ಹರ್ಷ ಮತ್ತು ಶ್ರೀನಿಧಿ ಅನ್ನೋ ಹೆಸರೇನಿದೆ, ಅವರಿಬ್ಬರು ನಾನು ಬಂದು ಭೇಟಿ ಮಾಡಿ ನಾವು ಶ್ರೀಮತಿ ಪಾರ್ವತಿ ಪರವಾಗಿ ಬಂದಿದ್ದೀವಿ, ನೀವೇನು CBI ಕೇಸ್ ಅರ್ಜಿ ಹಾಕೊಂಡ್ರೆ ಅದು ವಾಪಸ್ ತಗೊಳ್ಳಿ ಅಂಥೇಳಿ ಆಮಿಷ ಒಡ್ಡಿರೋಂಥದ್ದು. ಸೊ ಅದೇ ನನ್ನ ಪರವಾಗಿ ಮಾಡಿದ್ರ ಅಥವಾ ವಿರೋಧವಾಗಿ ಮಾಡಿದ್ರ ಅಥವಾ ನನ್ನನ್ನು ಆಮಿಷಕ್ಕೆ ಒಳಗಾಗೋ ರೀತಿ ಮಾಡೋದಕ್ಕೆ ಮಾಡಿದ್ರ. ಯಾಕೆಂತೇಳಿದ್ರೆ ಬಂದು ನಾನು ಹರ್ಷ ಬಂದು ಭೇಟಿ ಮಾಡಿದಾಗ ಸೊ ನಾನು ಕಡೆ ಪೂಜೆಗೆ ಹೋಗಿದ್ದೆ, ಅಲ್ಲಿ ಹೇಳಿ ಕಳಿಸಿದರೆ ನೀನು ಹೋಗಿ ಭೇಟಿ ಮಾಡು, ನಿನ್ನ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬಂದೆ ಅಂತಲೇ ಹೇಳಿರೋದು. ಮತ್ತು ಅದ್ರ ಜೊತೆಗೆ ನನ್ನ ಮಗನ ಜೊತೆ ಮಾತಾಡ್ಬೇಕಾದ್ರೆ ಹರ್ಷ ಅವರು ಸೊ ನಮ್ಮ ಬಾಸು ಮಂಗಳೂರಿದ್ದಾರೆ, ಅವ್ರು ಏನು ಹೇಳ್ತಾರೆ ಅದು ಮಾಡ್ತೀನಿ, ಅವರೇ ಕಳಿಸಿದ್ರೆ ನೀವು ಹೋಗಿ ಕೆಲಸ ಆಗುತ್ತೆ ಅದಕ್ಕೆ ಬನ್ನಿ ಅಂತ ಕೂಡ ಹೇಳಿರೋದು. ಸೊ ಇಲ್ಲಿ ಒಂದಕ್ಕೊಂದು ವಿಚಿತ್ರ ಸಂಗತಿಗಳು ಕಂಡುಬರ್ತಾರೆ. ಹಾಗಾಗಿ ಸಮಗ್ರ ತನಿಖೆ ನಡೆಸೋದಕ್ಕೆ ಒಂದು ದೂರಜಿ ಕೊಡೋದಕ್ಕೆ ನಾನು ನಿರ್ಧಾರ ಮಾಡಿದ್ದೆ. ಅಲ್ಲ ಇದನ್ನೇನೋ ಭಯ ಬೀಳಿಸೋದಕ್ಕೆ ಅಥವಾ ಏನು ಆ ಥರದ್ದು ಅಥವಾ ಅಲ್ಲ ಅದೇ ಗೊತ್ತಾಗ್ತಿಲ್ಲ ಸರ್. ಭಯ ಪಡಿಸೋಕ್ಕಾಗಿ ಅದು ಮಾಡಿದಾರಾ ಅಥವಾ ನನಗೆ ಶಕ್ತಿ ತುಂಬಕ್ಕೆ ಮಾಡಿದಾರಾ ಅಥವಾ ನನ್ನ ಹೋರಾಟ ಬಹುಶಃ ನನ್ನ ಪ್ರಕಾರ ನನ್ನ ಹೋರಾಟ ಹತ್ತಿಕ್ಕೋದಕ್ಕೆ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಅವ್ರು ನನಗೆ ಬಲ ತುಂಬಿಸೋ ಪ್ರಶ್ನೆ ಉತ್ತರ ಅಲ್ಲ ಉದ್ದೇಶ ಆಗಿದ್ದರೆ ಹರ್ಷ ಬಂದು ನಾನು ಭೇಟಿ ಮಾಡಿ ಪಾರ್ವತಿ ಪರವಾಗಿ ಬನ್ನಿ ಅಂತ ಹೇಳ್ತಿರಲಿಲ್ಲ, ಮತ್ತು ವಾಪಸ್ ತಗೊಳ್ಳಿ ಅರ್ಜಿ ವಾಪಸ್ ತಗೊಳ್ಳಿ ಅಂತ ಹೇಳ್ತಿರಲಿಲ್ಲ. ಅದಾದ ಅದಕ್ಕೆ ನಾವು ಒಪ್ತಿದ್ದಾಗ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡಿ ನಾನು ಅರೆಸ್ಟ್ ಮಾಡಿಸೋಂಥ ಪ್ರಯತ್ನಗಳು ಮಾಡ್ತಿರಲ್ಲ. ಈ ಥರ ಏನೇನೋ ನಡೆದಿದೆ. ಇದೆಲ್ಲ ಒಂದು ಸಮಗ್ರ ತನಿಖೆ ನಡೆಸೋಕೆ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಸರ್ ಅದೇ ವಿಚಿತ್ರವಾಗಿ ಇದು ಘಟನೆ ನಡೆದಿದೆ ಸರ್. ಯಾಕಂದರೆ ಅಲ್ಲಿ ನನ್ನ ಪರವಾಗಿ ವಾಮಾಚಾರ ಮಾಡಿದ್ದಾರೆ, ಅದು ಪೂಜೆ ಮಾಡ್ಯಾರ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಕೇಳಿಬರ್ತಕ್ಕಂಥ ಹರ್ಷ ಮತ್ತು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿನೇಶ್, ಇದು ವಾಮಾಚಾರ ಗೊಂದಲದ ಗೂಡಾಗಿದೆ. ಅಲ್ಲಿನ SP ಹೇಳೋ ಪ್ರಕಾರ ಪರವಾಗಿ ಅಂತ, ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಾರೆ ಹೆಂಗ್ರಿ ಪರವಾಗುತ್ತೆ ಅಂತ. ಸೊ ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಈ ವಿಚಾರದಲ್ಲಿ? ಹೌದು ಶ್ರುತಿ, ಏನಂದರೆ ಏನು ಪ್ರಸಾದ್ ಅತ್ತ ಅವರ ಮೊಬೈಲಲ್ಲಿ ಸಿಕ್ಕಿರುವಂಥ ಫೋಟೋ ಮತ್ತು ವಿಡಿಯೋ ಭಾಳಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಪ್ರಸಾದ್ ಅತ್ತ ಅವರವರು ಈ ಹಿಂದೆ ಪಾರ್ಲರ್ ಕೇಸ್ನಲ್ಲಿ ಏನು ಬಂಧನಕ್ಕೊಳಗಾಗಿದ್ದರು. ಅವರ ಮೊಬೈಲನ್ನು ಪರಿಶೀಲನೆ ಮಾಡಿದಾಗ ವಾಟ್ಸಪ್ನಲ್ಲಿ ಒಂದಷ್ಟು ವಿಡಿಯೋಗಳಿತ್ತು. ಅಂದರೆ ಪ್ರಮುಖವಾಗಿ ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣ ಅವರ ಫೋಟೋವನ್ನು ದೇವಿಯ ಕೊರಳಿಗೆ ನೇತು ಹಾಕಿ ಅದರ ಮುಂದೆ 5 ಕುರಿಗಳನ್ನು ಬಲಿ ಕೊಡಲಾಗಿತ್ತು. ಈ ಒಂದು ವಿಡಿಯೋ ಪ್ರಸಾದ್ ಅತ್ತ ಅವರವರ ಮೊಬೈಲಲ್ಲಿ ಇದನ್ನು ತನಿಖೆ ಮಾಡಿದಾಗ ಸದ್ಯ ಗೊತ್ತಾಗ್ತಿರುವ ವಿಚಾರ ಏನಂದರೆ ಅದು ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜ್ ಅವರ ವಿರುದ್ಧ ಮಾಡಿದಂಥ ವಾಮಾಚಾರ ಅಲ್ಲ, ಅದ್ರ ಬದಲಾಗಿ ಅವರಿಗೆ ಶಕ್ತಿ ತುಂಬುವುದಕ್ಕೆ ಮಾಡಿದಂಥ ವಾಮಾಚಾರ ಅನ್ನೋದೀಗ ಸ್ಪಷ್ಟ ಆಗ್ತಾ ಇರುವಂಥದ್ದು. ಇದೇ ಕುರಿತಾಗಿ ಕಮಿಷನರ್ ಅಂದರೆ ಮಂಗಳೂರು ಪೊಲೀಸ್ ಕಮಿಷನರ್ ಆದಂಥ ಅನುಪಮ್ ಅಗರ್ವಾಲ್ ಅವರು ಕೂಡ ಸ್ಪಷ್ಟವನ್ನು ಪಡಿಸಿರುವಂಥದ್ದು. ಈಗಾಗಲೇ ಅನುಪಮ್ ಅಗರ್ವಾಲ್ ಅವರು ಮಾತಾಡ್ತಿದ್ರು. ಅವರು ಹೇಳುವ ಪ್ರಕಾರವಾಗಿ ಆರಂಭಿಕ ತನಿಖೆ ಈ ಒಂದು ಕೇಸ್ನಲ್ಲಿ ಮಾಡಿರುವಂಥದ್ದು. ಆರಂಭಿಕ ತನಿಖೆಯಲ್ಲಿ ಗೊತ್ತಾಗ್ತಿರುವಂಥದ್ದು ಏನಂದರೆ ಇಬ್ಬರಿಗೂ ಕೂಡ ಈ ಒಂದು ಹೋರಾಟ ಏನಿದೆ, ಮೂಢ ತನಿಖೆ ಏನೋ ಹೋರಾಟ ಏನಿದೆ, ಅದರಲ್ಲಿ ಪ್ರಮುಖವಾಗಿ ಹೋರಾಟದಲ್ಲಿ ಇರುವಂಥದ್ದು ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅವರು. ಅವರಿಗೆ ಶಕ್ತಿ ತುಂಬುವುದಕ್ಕೆ ಈ ರೀತಿಯಾಗಿ ಏನು ಪ್ರಾಣಿ ವಧೆ ಮಾಡಿ ಏನು ರಕ್ತದ ತರ್ಪಣವನ್ನು ಕೂಡ ನೀಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅನುಪಮ್ ಅಗರ್ವಾಲ್ ಅವರು ನೀಡಿರುವಂಥದ್ದು. ಸದ್ಯ ಆ ಒಂದು ಮೊಬೈಲನ್ನು ವಶಕ್ಕೆ ಪಡೆದುಕೊಂಡು ಒಂದಷ್ಟು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯ ಪ್ರಸಾದ್ ಅತ್ತಾವರವರು ಬಂಧನದಲ್ಲಿದ್ದಾರೆ ಮತ್ತು ಇದು ಪ್ರಸಾದ್ ಅತ್ತಾವರವರಿಗೆ ಈ ಒಂದು ವಿಡಿಯೋವನ್ನು ಕಳಿಸಿದಂತ ಏನು ಅನಂತ್ ಭಟ್ ಅವರು ಈಗಾಗಲೇ ಪೊಲೀಸರು ಅವರಿಗಾಗೂ ಕೂಡ ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂತದ್ದು ಶ್ರುತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.